ಸಂಸ್ಕಾರ, ಅಂತಹ ಸಂಸ್ಕಾರವನ್ನ, ಅಂತಹ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಜೊತೆಗೆ ಯಾವುದೇ ಮಗುವಿನ ತಂದೆ ತಾಯಿ ಅದರ ಪ್ರಥಮ ಸಿರವಾರ ಪಟ್ಟಣದ ಜ್ಞಾನಗಂಗಾ ಆಂಗ್ಲ ಮಾಧ್ಯಮ ಮತ್ತು ಪ್ರೌಢಶಾಲೆಯ 20ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿದ್ದು, ಶಾಸಕರು, ಮಠಾಧೀಶರು, ಹಿರಿಯರು, ಗಣ್ಯರು ಭಾಗವಹಿಸಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಹಲವು ಸಾಂಸ್ಕೃತಿಕ, ಸಂಗೀತ, ನಾಟ್ಯದಂತಹ ಕಲೆಗಳನ್ನು ಶಾಲೆಯ ಮಕ್ಕಳು, ಕಲಾವಿದರು ಪ್ರದರ್ಶಿಸಿ ನೆರೆದ ಜನರ ಮನಸೂರೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜದ ಎಲ್ಲ ವರ್ಗಗಳ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿನ ಗಣ್ಯರು ಜ್ಞಾನಗಂಗಾ ಶಾಲೆಯಿಂದ ಕಳೆದ 20 ವರ್ಷಗಳಿಂದ ಸಮಾಜಕ್ಕೆ ಉತ್ತಮ ವಿದ್ಯಾರ್ಥಿಗಳನ್ನು ನೀಡಿದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಾಮಲಿಂಗೇಶ್ವರ ಆನಂದಾಶ್ರಮ ಹುಡುಗೇರ ಪೂಜ್ಯರ ಶ್ರೀಚರಣಗಳಿಗೆ ಶರಣಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯರೇ, ಆಡಳಿತ ಮಂಡಳಿಯವರು, ಮಾಧ್ಯಮ ಸಹೋದರ ನೋಡಿದ್ರ ಜಾತ್ರೆ ಆಗಿದ್ದಂಗೆ ಐತಿ. ಆದ್ರ ವೇದಿಕೆ ಮೇಲೆ ಮಾತ್ರ ಶಾಲಾ ಫಂಕ್ಷನ್ ನಡೆದಂಗೆ ನಡೆಯಕತ್ತೈತಿ. ಆದ್ರ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನೀವ್ ಯಾವ್ದಕ್ ಕಾಯ್ತೀರಿ ಅಂತಕ್ಕಂತ ಮಾತು ಉತ್ತರ ಅದ್ರಾಗೆ ಕೊಡ್ತೀನಿ. ಬೇಕಾದ್ರೆ ನಾನು ಯಾರು ಕೂಡ ನೀವು ಯೋಚನೆ ಮಾಡಲ್ಲ. ಇಲ್ಲೆಲ್ಲ ನಾವ್ ಹಂಗೆ, ಈಗ ನಾವೆಲ್ಲ ತೇರಿಗೆ ಹೂವು ಹಾಕೋರಿದ್ದಂಗೆ, ಹೂವಿನಾರ ಕಟ್ಟೋರಿದ್ದಂಗ, ಇದು ತೇರಿದ್ದಂಗ. ಈ ಉತ್ಸವ ಬರೋದಕ್ಕಿಂತ ಮುಂಚೆ ರಮೇಶ್ ಬಾಬು ಯಾಳ್ಗಿ ಸಾರಿ ಕೊಟ್ಟಾರ. ಅವ್ರು ಈಗಿನ ಜನರೇಷನ್ ಒಳಗ ಮೋಟಿವೇಶನ್ ಸ್ಪೀಚರ್ ಇದ್ದಂಗ. ಅವ್ರು ನಾ ಮಾತಾಡಕ್ ಚಾಲು ಮಾಡಿದಾಗೆ ಬಂದಿದ್ನಂದ್ರ ಅವ್ರು ಏನ್ ಮಾತಾಡಿರ್ತಾರ ನೋಡಿ ನಾ ಮಾತಾಡ್ಬೋದಿತ್ತು. ಅವ್ರು ಪ್ರತಿಯೊಂದು ಮಾತನ್ನು ಅವ್ರು ಮಾತಾಡಿದ್ಮೇಲೆ ಬಹುಶಃ ಈಗಿನ ಕಾಲಮಾನಕ್ಕೆ ಏನ್ ಅವಶ್ಯಕತೆ ಇದೆ, ಮಕ್ಕಳಿಗೆ ಏನು, ನಾನು ಬಹಳಷ್ಟು ಕಡೆ ಅವ್ರನ್ನ ವ್ಯಕ್ತಿತ್ವ ಅದು ಬಹಳಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ ನನ್ನ ಭಾವನೆ. ಅದೇನೇ ಇದ್ರು ಕೂಡ ಅವರು ನಾ ಬಂದಾಗ ಒಂದ್ ಮಾತು ಕೇಳ್ತಾ ಇದ್ರು,